ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿ ಇರುವಂತಹ ಪ್ರಗತಿ ಸಭಾಭವನದಲ್ಲಿ ರವಿವಾರ ಕರ್ನಾಟಕ ಮುಸ್ಲಿಂ ಯೂನಿಟಿ ಸಂಘಟನೆಯ ರಾಮದುರ್ಗ ತಾಲೂಕು ಘಟಕ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಸಮಾರಂಭವು ಸಂಘಟನೆಯ ತಾಲೂಕಾಧ್ಯಕ್ಷ ಮೊಹಮ್ಮದ್ ಶಫಿ ಬೆಂಡಿ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಜರುಗಿದೆ. ಸಂಘಟನೆಯ ರಾಜ್ಯಾಧ್ಯಕ್ಷರು ಆಗಿರುವಂತಹ ಜಬ್ಬಾರ್ ಕಲಬುರ್ಗಿ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕೆಎಂಯು ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಶಫಿ ಬೆಂಡಿ ಮಾತನಾಡಿ, ಇವತ್ತು ಹಿಂದುಳಿದ ವರ್ಗ ಅಂತ ಗುರುತಿಸಲ್ಪಡುವ ನಮ್ಮ ಮುಸ್ಲಿಂ ಸಮುದಾಯವು ಎಲ್ಲ ರಂಗಗಳಲ್ಲೂ ಅಭಿವೃದ್ಧಿ ಇಲ್ಲದೆ ಹಿಂದುಳಿದಿದೆ. ಸರ್ಕಾರಗಳಿಂದಲೂ ಕೂಡ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ. ಆದ್ದರಿಂದ ಇದೆಲ್ಲದರ ವಿರುದ್ಧ ಹೋರಾಟ ಮಾಡಿ ಅಲ್ಪಸಂಖ್ಯಾತರ ಸಮುದಾಯವನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಎಂಯು ಸಂಘಟನೆ ಸದಾ ಕೆಲಸ ಮಾಡಲಿದೆ ಎಂದಿದ್ದಾರೆ. ನಂತರ ಕೆಎಂಯು ಸಂಘಟನೆ ರಾಜ್ಯಾಧ್ಯಕ್ಷರು ಆಗಿರುವಂತಹ ಜಬ್ಬಾರ್ ಕಲಬುರ್ಗಿ ಅವರು ಮಾತನಾಡಿ, ನಮ್ಮ ಕೆಎಂಯು ಸಂಘಟನೆಯು ರಾಜಕೀಯೇತರ ಪಕ್ಷಾತೀತ ಸಂಘಟನೆಯಾಗಿದೆ. ಇವತ್ತು ನಮ್ಮ ಅಲ್ಪಸಂಖ್ಯಾತರ ಸಮುದಾಯವು ಶಾಶ್ವತ ಹಿಂದುಳಿದ ಸಮುದಾಯ ಅಂತ ರಾಜ್ಯ ಹಿಂದುಳಿದ ಆಯೋಗವು ಗುರುತಿಸಿದೆ. ಆದರೂ ಕೂಡ ಹಿಂದಿನ ಬಿಜೆಪಿ ಸರ್ಕಾರ 2B ಮೀಸಲಾತಿಯನ್ನ ರದ್ದು ಮಾಡಿದೆ. ಅದರ ಜೊತೆಗೆ ರಾಜಕೀಯ ಪಕ್ಷಗಳು ನಮ್ಮ ಸಮುದಾಯವನ್ನ ಕೇವಲ ಓಟಿಗಾಗಿ ಬಳಸಿಕೊಳ್ತಾ ಇದೆ. ಅಧಿಕಾರಕ್ಕೆ ಬಂದ ನಂತರ ನಮ್ಮ ಅಲ್ಪಸಂಖ್ಯಾತರ ಸಮುದಾಯವನ್ನ ಕಡೆಗಣಿಸುವ ಕೆಲಸವಾಗ್ತಾ ಇದೆ. ಅದಕ್ಕಾಗಿ ಈ ರೀತಿ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾದ ಸಂದರ್ಭದಲ್ಲಿ ಮತ್ತು ಸಾಂವಿಧಾನಿಕ ಹಕ್ಕುಗಳನ್ನು ಕಸಿದುಕೊಳ್ಳುವ ಹುನ್ನಾರ ನಡೆಸಿದ್ರೆ ಅಂತಹ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಮುಸ್ಲಿಂ ಯೂನಿಟಿಯು ಸಮುದಾಯದ ಪರ ಹೋರಾಟ ಮಾಡಿ ಎಲ್ಲ ರೀತಿಯಲ್ಲಿ ಅಲ್ಪಸಂಖ್ಯಾತರ ಸಮುದಾಯದ ರಕ್ಷಣೆಗೆ ಶ್ರಮಿಸುವುದೇ ನಮ್ಮ ಸಂಘಟನೆಯ ಉದ್ದೇಶವಾಗಿದೆ ಎಂದಿದ್ದಾರೆ. ಮುಫ್ತಿ ಅಬ್ದಲ್ ಖಾದಿರ ಸರ್ಕಾಜಿ ಮತ್ತು ಮುಫ್ತಿ ಜಹೂರ ಹಾಜಿ ಮುಫ್ತಿ ನೂರ್ ಅಹಮದ್ ಮಾತನಾಡಿದ್ರು. ಅಂಜುಮನ್ ಕಮಿಟಿ ಅಧ್ಯಕ್ಷ ಶಬೀರ್ ಅಹಮದ್ ಕಾಜಿ, ಮಹಿಳಾ ಅಧ್ಯಕ್ಷ ಆಫ್ರಿನ್ ಹುದ್ದಾರ್ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ಕರ್ನಾಟಕ ಮುಸ್ಲಿಂ ಯೂನಿಟಿ ಈ ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಅಸ್ತಿತ್ವಕ್ಕೆ ಬಂದು ಈ ರಾಜ್ಯದಲ್ಲಿ ಮುಸಲ್ಮಾನರ ಸಂವಿಧಾನಿಕ ಹಕ್ಕುಗಳು ಹೊಡೆದು ಹಾಕಿದಾಗ ಅದರ ಪರ ಹೋರಾಟಕ್ಕೆ ನಿಲ್ಲುವಂಥ ಒಂದು ಸಂಘಟನೆಯಾಗಿ ಅಸ್ತಿತ್ವದಲ್ಲಿ ಇದ್ದು ಕೆಲಸ ಮಾಡ್ತಾ ಇದೆ. ನಮ್ಮ ಉದ್ದೇಶ ಇಷ್ಟೇ, ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಮರಿಗೆ ಏನು ಸರ್ಕಾರಗಳಿಂದ ಅನ್ಯಾಯವಾದಂಥ ಸಂದರ್ಭದಲ್ಲಿ ಸಂವಿಧಾನಿಕವಾಗಿ ನಮ್ಮ ಹಕ್ಕುಗಳನ್ನು ಹೊಡೆದಂಥ ಸಂದರ್ಭದಲ್ಲಿ ನಾವು ಹೋರಾಟವನ್ನು ಮಾಡುತ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ನಮಗೆ 2B ಮೀಸಲಾತಿಯ ಒಂದು ವಿಷಯ ತೆಗೆದುಹಾಕಿದಾಗ ಬಹಳ ದೊಡ್ಡವಾಗಿರ್ತಕ್ಕಂಥ ಒಂದು ಅನ್ಯಾಯ ಆಗಿದೆ. ಆ ವಿಷಯ ಕುರಿತು ನಾವು ಸರ್ಕಾರದ ಜೊತೆ ಸಂಪರ್ಕದಲ್ಲಿ ಇದ್ಕೊಂಡು ಮತ್ತೆ 2B ಮೀಸಲಾತಿ ಮುಸ್ಲಿಮರಿಗೆ ದಕ್ಕಬೇಕು ಅನ್ನುವಂಥ ವಿಷಯವನ್ನು ಮುಂದಿಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ರಾಜಕೀಯ ಉದ್ದೇಶ, ಮುಂದಿನ ಉದ್ದೇಶ ಏನಾರ ಇದೆಯಾ? ರಾಜಕೀಯ ಉದ್ದೇಶ ಅಂತಿಲ್ಲ, ಬಟ್ ರಾಜಕೀಯವಾಗಿ ನಮ್ಮ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ನಮಗಾಗಿ ಯಾರು ಕೆಲಸ ಮಾಡ್ತಾರೆ, ನಮ್ಮ ಪರವಾಗಿ ನಿಲ್ಲುವಂಥವ್ರು ಯಾರು? ಇವತ್ತು ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವ ಇಲ್ಲದೆ ಇರುವಾಗ ಕಾಂಗ್ರೆಸ್ಸಿನ ನೆಚ್ಚಿಕೊಂಡಿರ್ತಕ್ಕಂಥ ಮುಸಲ್ಮಾನರಿಗೆ ಕಾಂಗ್ರೆಸ್ನಿಂದಲೇ ಅನ್ಯಾಯವಾದಾಗ ನಾವು ಇಂಥ ಒಂದು ತೀರ್ಮಾನಗಳನ್ನು ತಗೋಬೇಕು ಅನ್ನುವಂಥದ್ದರ ಕುರಿತು ಭವಿಷ್ಯದ ದಿನದಲ್ಲಿ ನಾವು ಜಾಗೃತಿ ಮೂಡಿಸುವಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ. ಈಗ ಸದ್ಯಕವಾಗಿ ಯಾವ ಪಕ್ಷದಿಂದ ನೆಂಟಿದೆ ನಿಮ್ಮ ಸಂಘಟನೆ? ನಮ್ಮ ಸಂಘಟನೆ ಒಂದು ಯಾವುದೇ ಪಕ್ಷದ ಪರವಾಗಿ ಕೆಲಸ ಮಾಡುವಂಥ ಸಂಘಟನೆ ಇದಲ್ಲ. ಇದು ಸಾಮಾಜಿಕವಾಗಿ ಜನರನ್ನು ಒಗ್ಗೂಡಿಸುವಂಥ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಎಲ್ಲ ಸಮಾಜದ ಮುಖಂಡರನ್ನು ಮತ್ತು ಎಲ್ಲ ಪಕ್ಷಗಳಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರನ್ನು ಮತ್ತು ಎಲ್ಲ ಪಂಗಡಗಳ ಉಲೇಮಗಳನ್ನು ಒಂದೇ ವೇದಿಕೆಗೆ ತಂದು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ಕೆಲಸಕ್ಕೆ ಕೇವಲ ಸೀಮಿತವಾಗಿರ್ತಕ್ಕಂಥ ಸಂಘಟನೆ ಇದಾಗಿದೆ. ಬಹಳಷ್ಟು ನಿಮ್ಮ ಸಮುದಾಯದಲ್ಲಿ ಬಹಳಷ್ಟು ಕೊರತೆ ಇದೆ, ಅದಕ್ಕೆ ಹೇಗೆ ತಾವು ನಿಭಾಯಿಸ್ತೀರ? ಕೊರತೆಗಳು ಬಹಳಷ್ಟಿವೆ. ಅದನ್ನು ಪಡ್ಕೋಬೇಕಂತಂದರೆ ನಾವು ರಸ್ತೆಗೆ ಇಳಿಯದೆ ನಮ್ಮ ಏನು ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಅದಕ್ಕಾಗಿ ನಮ್ಮ ಜನರಿಗೆ ಇವತ್ತು ಜಾಗೃತಿ ಅವಶ್ಯಕತೆ ಅದ. ಯಾಕಂದರೆ ದುಡಿಯುವಂಥ ಸಮುದಾಯ ಇದೆ, ಕಾಯಕವೇ ಕೈಲಾಸ. ಬೆಳಗ್ಗೆ ಎದ್ದು ದುಡಿಯೋಕೆ ಹೋದ್ರೆ ಸಂಘಕ್ಕೆ ಮತ್ತೆ ಬಂದು ತಮ್ಮ ಕೆಲಸ ಮಾಡ್ಕೊಂಡು ಮಲ್ಕೋತಾರ. ಇವರಿಗೆ ಜಾಗೃತಿ ಕೊಡುವಂಥ ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೀವಿ. ನಾವು ಶಿಕ್ಷಣದಿಂದಲೇ ಹಿಂದುಳಿದಿದ್ದೇವೆ, ಇವತ್ತು ಆರ್ಥಿಕವಾಗಿ ಹಿಂದುಳಿದಿದ್ದೇವೆ, ಸಾಮಾಜಿಕವಾಗಿ ಹಿಂದುಳಿದಿದ್ದೇವೆ. ಹೀಗಾಗಿ ನಮಗೆ ಹಿಂದುಳಿದ ಸಮುದಾಯ ಅಂಥೇಳಿ ಈ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಗುರುತಿಸಿಕೊಂಡಿದ್ದರೂ ಕೂಡ ನಮ್ಮ 2B ಮೀಸಲಾತಿಯನ್ನು BJP ಸರ್ಕಾರ ತೆಗೆದುಹಾಕಿದೆ. ಅದನ್ನು ಪುನಃ ಪಡೆಯೋ ತನಕ ನಮ್ಮ ಹೋರಾಟ ಮುಂದುವರಿದೆ. ಪ್ರಸ್ತುತ 90% ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದೆ ನಿಮ್ಮ ಸಮುದಾಯ. ಈಗ ಮುಸ್ಲಿಮರಿಗೆ ಹತ್ತಕ್ಕತ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ? ಹತ್ತಿಕ್ಕುವಂಥ ಕೆಲಸ ಯಾವ ರಾಜಕೀಯ ಪಕ್ಷಗಳು ಬಂದರೆ ಮಾಡ್ತಾನೆ ಇರ್ತವೆ, ಅದಕ್ಕೇನು ಪ್ರಶ್ನೆನೇ ಇಲ್ಲ.
ಭಾಳಷ್ಟು ನಮ್ಮ ಸಮುದಾಯದ ನಾಯಕರು ಇವತ್ತು ಅವರ ಇದನ್ನು ಪೇಜ್ ಹೊಳ್ಳಿ ಹಾಕಿಬಿಟ್ಟಾರೆ. ಇವತ್ತು ಶಮಿ ಇಬ್ರಾಹಿಂ ಆಗಿರ್ಬೋದು, ರೋಷನ್ ಬೇಗ್ ಆಗಿರ್ಬೋದು, ಭಾಳಷ್ಟು ನಮ್ಮ ಸಮುದಾಯದ ನಾಯಕರು ಇವತ್ತು ಪರದೆಯ ಹಿಂದೆ ಹೋಗ್ಬಿಟ್ಟಾರೆ. ಆ ಸಮಸ್ಯೆ ರಾಜಕೀಯವಾಗಿ ತುಳಿಯುವಂಥ ಕೆಲಸ ಪ್ರತಿಯೊಂದು ಸರ್ಕಾರಗಳು ಬಂದಾಗ ಪ್ರತಿಯೊಂದು ರಾಜಕೀಯ ಪಕ್ಷಗಳು ನಮ್ಮಿಂದ ಮತ ತಗೋತಾವು, ಅಧಿಕಾರಕ್ಕೆ ಬರ್ತಾರೆ, ನಮಗೆ ಅಧಿಕಾರ ಕೊಡಬೇಕನ್ನುವಂಥ ಸಂದರ್ಭ ಅಂತಂದ್ರೆ ವಿಚಾರ ಮಾಡೋಕ್ಕೆ ನಿಲ್ತಾರೆ. ಕೊನೆಯದಾಗಿ ಸರ್, ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ಕಾರ ನಮ್ಮಿಂದ ನಮ್ಮ ಮತಗಳನ್ನು ಪಡ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿರ್ತಾವೆ ಅಂತಂದಾಗ ನಮ್ಮ ಅನುಕೂಲತೆಗೆ ಯೋಜನೆಗಳನ್ನು ರೂಪಿಸೋದಾಗಲಿ, ನಮ್ಮ ಸಮಾಜದ 2ನೇ ದರ್ಜೆಯ ನಾಯಕರನ್ನು ಮೇಲೆತ್ತುವಂಥ ಕೆಲಸ ಆಗಲಿ, ಗುರುತಿಸುವಂಥ ಕೆಲಸ ಆಗಲಿ ಮಾಡಬೇಕು. ಎಲ್ಲೆಲ್ಲಿ ಅವರಿಗೆ ಆಯಕಟ್ಟಿನ ಸ್ಥಾನಗಳನ್ನು ಕೊಡಲಿಕ್ಕೆ ಅವಕಾಶಗಳದಾವು, ಸಮುದಾಯದ ಜನರಿಗೆ ಪ್ರತಿ ತಾಲೂಕಿನಿಂದಲೂ ಗುರುತಿಸಿಕೊಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕು ಅನ್ನುವಂಥ ಮನವಿ ಇವತ್ತು ಕರ್ನಾಟಕ ಮುಸ್ಲಿಂ ಯೂನಿಟಿ ಮೊದಲಿಂದಲೂ ಮಾಡ್ಕೊತಾನೆ ಬಂದದ. ಇವತ್ತೂ ಕೂಡ ನಾವು ಅದನ್ನು ಪ್ರತಿಪಾದಿಸ್ತೇವೆ, ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ಕೆಎಂಯು ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಕಲಬುರ್ಗಿ, ಬಾಗಲಕೋಟೆ ವಫ್ ಸಲಹಾ ಸಮಿತಿ ಜಿಲ್ಲಾಧ್ಯಕ್ಷ ಮೆಹಬೂಬ್ ಸರ್ಕಾವಸ್, ಕೆಎಂಯು ರಾಜ್ಯ ರಾಜಕಾರಣಿ ಸದಸ್ಯ ರೆಹಮತ್ ಪಾಷಾ, ಬೆಳಗಾವಿ ಜಿಲ್ಲಾಧ್ಯಕ್ಷ ತೌಫೀಕ್ ಮೊಮಿನ್, ರಾಮದುರ್ಗ ಅಂಜುಮನ್ ಕಮಿಟಿ ಅಧ್ಯಕ್ಷ ಶಬೀರ್ ಅಹಮದ್ ಕಾಜಿ, ಅಂಜುಮನ್ ಹೈಸ್ಕೂಲ್ ಅಧ್ಯಕ್ಷ ಮೆಹತಾಬ್ ಅಲಿ, ಶಿರಗಾಪುರ್ ಮಹಿಳಾ ಅಧ್ಯಕ್ಷ ಆಫ್ರಿನ್ ತಾಜುದ್ದೀನ್ ಹುತ್ತಾರ್ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.